ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಸಂಡೇ ಸ್ಪೆಷಲ್ ಮಾಡೋಣ ಅಂತ ಚಿಕನ್ ತಂದಿದ್ವಿ. ಬರೀ ಸಾಂಬಾರು ಮಾಡ್ಕೊಂಡು ತಿನ್ನೋದೇನು, ಸ್ಪೆಷಲಾಗಿ ಏನಾದ್ರು ಟ್ರೈ ಮಾಡೋಣ ಅಂತ ಚಿಕನ್ ಕಬಾಬ್ ಅಲ್ಲ ಕೈಮಾ ಕಬಾಬ್, ಕೈಮಾ ಉಂಡೆ, ಚಾಪ್ಸ್ ಮತ್ತು ಚಿಕನ್ ಸಾಂಬಾರು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ನೋಡಿ. ಎಲ್ಲದಕ್ಕೂ ಒಂದೇ ಸಲ ರೆಡಿ ಮಾಡ್ಕೊಬಿಟ್ರೆ ಒಂದು ಸಲ ಅಡುಗೆ ಮನೆಗೆ ಹೋದರೆ ಒಂದೇ ಸಲ ಮಾಡ್ಬೋದು ಅಂತ ಚಿಕನ್ ಎಲ್ಲ ರೆಡಿಯಾಗಿದೆ. ಕೈಮಾ ಉಂಡೆಗೆಲ್ಲ ಚಿಕನ್ ಎಲ್ಲ ರುಬ್ಬಿಟ್ಕೊಂಡಿದ್ದೀವಿ. ಎಲ್ಲ ರೆಡಿ ಮಾಡ್ಕೊಂಡು ಇವಾಗ ಮಾಡ್ತಾ ಇದ್ದೀನಿ ನೋಡಿ ಚಿಕನ್ ಸಾಂಬಾರು. ಅಂದರೆ ಒಲೆ ಕುಕ್ಕರ್ಗೆ ಹಾಕಿದ್ದೀನಿ ನೋಡಿ. ಇವಾಗ ಇದಕ್ಕೆ ಕೈಮಾ ಉಂಡೆಗೆ ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಚಿಕನ್ ಕೈಮಾ ಉಂಡೆ ರೆಸಿಪಿ ಬೇಕು ಅಂದರೆ ಹೇಳಿ ಕಮೆಂಟ್ ಬಾಕ್ಸಲ್ಲಿ, ವಿಡಿಯೋ ಮಾಡ್ತೀನಿ. ಇವಾಗೆಲ್ಲ ಮಾಡ್ಕೊಂಡು ಇವತ್ತು ವೆರೈಟಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನೀಟಾಗಿ ಕಲಿಸ್ಕೋಬೇಕು. ಉಪ್ಪು ಖಾರ ಎಲ್ಲ ಕಡಲೆ ಪುಡಿ ಎಲ್ಲ ಹಾಕಿದ್ದೀನಿ. ನಮಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಉಂಡೆ ಮಾಡ್ಕೋಬೋದು ನೋಡಿ. ಸರಿ, ಹಿಂಗೆ ಉಂಡೆ ಮಾಡಿ ಈ ಸಾಂಬಾರೊಳಗೆ ಹಾಕಬೇಕು. ಈ ಸಾಂಬಾರು ಸಾಕು ಮಿಕ್ಸ್ ಮಾಡಿದ್ದು, ಸಿಮ್ಮಿಗೆ ಇಡಬೇಕು. ಹಾಕ್ತೀನಿ ಇರು ಮಗಳೇ ನೋಡಿ. ಈ ಥರ ಹಿಂಗೆ ಉಂಡೆ ಮಾಡ್ಕೋಬೇಕು. ಹಿಂಗೆ ಉಂಡೆ ಕೈಮಾ ಉಂಡೆ ನೋಡಿ. ಹಿಂಗೆ ಮಾಡ್ಕೊಂಡು ಇದನ್ನೆಲ್ಲದನ್ನು ಇದು ಮಾಡಬೇಕು. ನಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಮಾಡ್ಕೋಬೇಕು. ನಾನು ನೋಡಿ ಈ ಸೈಜ್ ಮೀಡಿಯಮ್ ಸೈಜಲ್ಲಿ ಬಜ್ಜಿ ಥರ ಮಾಡ್ಕೊತೀವಲ್ಲ, ಈ ಥರ ಮೀಡಿಯಮ್ ಸೈಜ್. ಯಾವ ಕಡೆ ಹಾಕ್ಬೇಕಪ್ಪ? ಇಲ್ಲ, ಓಕೆ ನೋಡಿ. ಇಲ್ಲಿ ಹಿಂಗೆಲ್ಲ ಇದನ್ನ ಫ್ರೈ ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಎಣ್ಣೆ ಫ್ರೈ ಮಾಡಿ ತೋರಿಸ್ತೀನಿ ನೋಡಿ, ಅದು ಸೂಪರಾಗಿ ಬರುತ್ತೆ. ಮತ್ತು ಈ ಥರ ಸಾಂಬಾರು ಹಾಕ್ಕೊಂಡು ಚೆನ್ನಾಗೂ ಇರುತ್ತೆ ನೋಡಿ. ಸಾಂಬಾರು ಕುದೀತಾ ಇದೆ, ಉಪ್ಪು ಹೋಗ್ತಾ ಇದೆ. ಇದನ್ನ ಒಂದು ವಿಷಲ್ ಹಾಕಿಸ್ಕೊಂಡ್ರೆ ಹೊಟ್ಟೆ ಬಿಡ್ಕತ್ತವಳೆ ನೋಡಲ್ಲಿ. ಇವಾಗ ಇದನ್ನ ಸ್ವಲ್ಪ ಕಬಾಬ್ ಥರ ಎಣ್ಣೆಲಿ ಕರಿತೀನಿ ನೋಡಿ. ಸೂಪರ್ ಆಗಿರುತ್ತೆ. ಇವತ್ತು ವೆರೈಟಿ ಸಂಡೇ ಸ್ಪೆಷಲ್ ಅಲ್ಲ, ಇದನ್ನ ಕಬಾಬ್ ಥರ ಮಾಡ್ತೀನಿ. ವೆರೈಟಿ ಇವಾಗ ಇದು ಒಂದು ವಿಷಲ್ ಆದರೆ ಸಾಕು. ಅದು ಏನೇ ನಿಂದು ಡಿಸ್ಟರ್ಬೆನ್ಸು. ಓಕೆ, ಇದನ್ನ ಎಣ್ಣೆಲಿ ಕರಿಯೋಣ ಬನ್ನಿ. ದಪ್ಪ ಮಾಡ್ತಾ ಇದ್ದೀನಿ ನೋಡಿ. ಎಣ್ಣೆ ಕಾದಿದೆ. ಇದು ಬಜ್ಜಿ ಮಾಡಿದ್ದೆ ಇವತ್ತು, ಸಣ್ಣಕ್ಕೆ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಅದು ಒಳಗಡೆ ಬೇಯಲ್ಲ, ಚಿಕನ್ ಅಲ್ವಾ. ಸೊ ಹಂಗಾಗಿ ಸಣ್ಣದಾಗಿ ಮಾಡ್ತಾ ಇದ್ದೀನಿ. ಇದು ಅವಳಿಗೂ ತೋರಿಸಿ ಹೆಂಗ್ ಆಡ್ತಾಳೆ ಅಂತ. ಏನ ಸುಡ ಇದೇನಪ್ಪ ಇದು? ಎಂತ ಉಂಟು ಇನ್ನೊಂದು ಎಷ್ಟಿರ್ತೀರಾ? ಒಂದಿನ ಯಾಕೆ ಮಮ್ಮ ಚೆನ್ನಾಗಿ ಮಾಡಲ್ಲ ಅಂತನಾ? ಮತ್ತೆ ತಿನ್ಬೇಕಲ್ವ ಜಾಸ್ತಿ. ಚಿಕನ್ ತಿಂದ್ರೆ ಏನಾಗಲ್ಲ ಕಣವ. ಹುಳ ಅನ್ನೆಲ್ಲ ಸ್ವೀಟ್ ತಿನ್ಬಾರ್ದು, ಅಂಗಡಿದೇನು ತಿನ್ಬಾರ್ದು. ಓಕೆನಾ ನೋಡಿ ಗೈಸ್, ಇವತ್ತು ವೆರೈಟಿ. ಅಯ್ಯೋ ಏನು ಬೇಯಿಸ್ಕೊಳ್ತೀನಿ ಇದು ಮೊದಲೇ. ಸಾಕಾಗಿರುತ್ತೆ ಗೈಸ್, ಈ ಥರ ಮಾಡಿ ನೋಡಿ ನೀವು. ಕೈಮಾ ಉಂಡೆ ನನ್ನ ಮಗಳು ಡಿಸ್ಟರ್ಬೆನ್ಸು, ಬರೀ ಡಿಸ್ಟರ್ಬೆನ್ಸು ಬಂದಿದೆ. ಇದು ಆ ಥರ ಕಪ್ಪಗಾಗಿರೋದೆಲ್ಲ ಈರುಳ್ಳಿ, ಹಾಗೆ ಆನಿಯನ್ ಸ್ವಲ್ಪ ಅದಕ್ಕೆ ಸ್ವಲ್ಪ ಕಟ್ ಮಾಡಿ ಹಾಕಿದ್ದೆ. ಸೊ ಹಂಗಾಗಿ ಆ ಥರ ಫ್ರೈ ಆದಂಗೆ ಆಗಿದೆ. ಕೈಮಾ ಉಂಡೆಗೆ ಈ ಥರ ಆನಿಯನ್ನು ಕಟ್ ಮಾಡಿ ಹಾಕ್ಕೊಂಡು ಸಣ್ಣಕ್ಕೆ ಚೆನ್ನಾಗಿರುತ್ತೆ. ಇವಾಗ ಇನ್ನೂ ಸ್ವಲ್ಪ ಇದೆ, ಇನ್ನೂ ಸ್ವಲ್ಪ ಹಾಕ್ಬಿಡೋಣ. ಸಖತ್ತಾಗೈತಾ ಟೇಸ್ಟ್ ನೋಡಿ. ಇದು ಸ್ಪೆಷಲ್ ಐಟಮ್. ತೋರಿಸಿ ಹತ್ರ ಬಂದು ಚಾಪ್ಸ್
ವಾವ್, ನೋಡಿದ್ರೆ ತಿನ್ಬೇಕು ಅನ್ನಿಸ್ತೈತೆ. ಪಪ್ಪ ಏನು ಅನ್ನಿಸ್ತೈತೆ? ಚೆನ್ನಾಗಿತ್ತು. ಚೆನ್ನಾಯ್ತಾ? ಇವತ್ತು ಏನೇನು ಮಾಡಿದ್ದೀನಿ ಪಪ್ಪ? ಚಾಪ್ಸು, ಕೈಮಾ ಉಂಡೆ, ಹ್ಞೂ, ಕೈಮಾ ಕಬಾಬು. ಉಂಡೆ, ಬೊಂಡ. ಈ ಕಬಾಬ್ ಇದ್ದು ಕೈಮಾ ಕಬಾಬು, ಅದೇ ಸಾಂಬಾರು, ಅನ್ನ. ಏನು ಅನ್ನಿಸ್ತೈತಿ ಸ್ಪೆಷಲ್ ಇಷ್ಟೊಂದು ಮಾಡಿರೋದು? ಏನು ಅನಿಸ್ತಾ ಇದೆ ಇಷ್ಟೊಂದು ಮಾಡಿರೋರು? ನಾನು ನಿಮಗೆ ಹೇಳ್ತಿರೋದು ಇಷ್ಟೊಂದು ವೆರೈಟಿ ಮಾಡಿದ್ದೀನಿ. ಏನು ಆಗಿದೆ, ಸಾಂಬಾರು ಮಾಡಿದ್ದೀನಿ, ಚಿಕನ್ ಸಾಂಬಾರು ಮಾಡಿದ್ದೀನಿ, ಕೈಮಾ ಉಂಡೆ ಮಾಡಿದ್ದೀನಿ, ಕೈಮಾ ಉಂಡೆ ಕಬಾಬ್ ಮಾಡಿದ್ದೀನಿ, 4 ವೆರೈಟಿ ಮಾಡಿದ್ದೀನಿ ಚಿಕನಲ್ಲಿ. ಅನ್ನ ಸಾಂಬಾರು ಮಾಡಿದ್ದೀನಿ. ಏನು ಅನಿಸ್ತೈತೆ? ಟೇಸ್ಟ್ ಮಾಡ್ತೀರಾ? ಹೇಳೇ. ಹ್ಞೂ ಹಾಂ, ಹ್ಞೂ ಆಯ್ತು, ಬಾಬಾ ಊಟ ಮಾಡೋಣ. ಊಟ ಮಾಡೋಣ ಅಂತ ಎಷ್ಟು ಹೆಂಗೈತೆ ಅಂತ ಹೇಳ್ತೀರಾ ಮುದ್ದಮ್ಮ? ಇವತ್ತು ಚಿಕನಲ್ಲಿ ವೆರೈಟಿ ಮಾಡಿದ್ದೀನಿ. ಎಷ್ಟೆಷ್ಟು ತಿಂತೀರಾ? 3 ತಿಂತಾಳಂತೆ. ಒಂದು ಚಾಪ್ಸು, ಒಂದು ಚಿಕನ್, ಒಂದು ಕೈಮಾ ಉಂಡೆ, 3 ಒಂದೊಂದು ತಿಂತೀಯಾ? ನಿಜ ತಿಂತೀಯಾ? ಓಕೆ ಗೈಸ್, ಬನ್ನಿ ಊಟ ಮಾಡೋಣ. ಹೆಂಗಿದೆ ಅಂತ ನಮ್ಮ ಯಜಮಾನ ಕೇಳೋಣ. ಇನ್ನು ನೋಡಿ ಗೈಸ್, ನೋಡಿ ಚಿಕನ್ ಸಾಂಬಾರು, ಕೈಮಾ ಉಂಡೆ, ಕಬಾಬು, ಕೈಮಾ ಕಬಾಬ್, ಚಾಪ್ಸ್. ಬನ್ನಿ ಮುದ್ದು ಊಟ ಮಾಡೋಣ. ಊಟ ಮಾಡೋಣ. ಕಬಾಬ್ ತಿನ್ನೋಣ. ಸಖತ್ತಾಗಿ ಬಂದೈತೆ ಗೈಸ್. ಇದು ಸೂಪರು. ಇವಾಗ ಈ ಟೇಸ್ಟ್ ಮಾಡ್ತೀನಿ. ಚಿಕನ್ ಸೂಪರು. ಇವತ್ತು ಕಳೆದೋಯ್ತ್ಯಾ? ಸಖತ್ತಾಗೈತೆ ಗೈಸ್. ಚಿಕನ್ ಪೀಸ್ ನೋಡೋಣ. ವಾವ್, ಸಾಂಬಾರು ಸೂಪರ್ ಇದೆ. ಸ್ವಲ್ಪ ಟೇಸ್ಟ್ ನೋಡೋಣ. ವಾವ್, ಟೇಸ್ಟ್ ಮಾಡಪ್ಪ ನೀನುವೆ. ಸೀರಿಯಸ್ ಸೂಪರ್ ಆಗೈತೆ. ಓಕೆ ಗೈಸ್, ಈಗ ನಾವು ನಮ್ಮನೆಯವರು ಸೇರ್ಕೊಂಡು ಬ್ಯಾಟಿಂಗ್ ಮಾಡ್ತೀವಿ. ಕೈಮಾ ಉಂಡೆ ಮಾತ್ರ ಅಲ್ಟಿಮೇಟ್ ಬಂದೈತೆ. ಚಾಪ್ಸ್ ಮಾತ್ರ ಸಗಳೆ ಬಂದೈತೆ. ಯಾವ್ದು ತಿನ್ಬೇಕು ಯಾವ್ದು ಬಿಡ್ಬೇಕು. ಚೆನ್ನಾಯ್ತು ಮಗ. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸ್ವೀಟ್ ಮಾಡು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲನೂ ಮತ್ತೆ ಸೂಪರ್ ಆಗಿದೆ. ಸಂಡೇ ಸ್ಪೆಷಲ್ ಅಂತೂ ಸೂಪರ್. ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಕೊಡಿ, ಕಮೆಂಟ್ ಕೊಡಿ. ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಬಾಯ್ ಹೇಳ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.